ಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆಗೆ ಜಿಲ್ಲಾಡಳಿತ ಸಜ್ಜು. ಜಿಲ್ಲಾಧಿಕಾರಿ ಎನ್ ಮಂಜುಳಾ. ರೈತರೊಬ್ಬರಿಂದ ವಶಪಡಿಸಿಕೊಂಡ ಭೂಮಿಗೆ ಹಣ ನೀಡಲು ವಿಳಂಬ. ಉಪವಿಭಾಗಾಧಿಕಾರಿಗಳ ಕಚೇರಿ ಜಪ್ತಿಗೆ ಆದೇಶ. ಕಂಬಾಲಪಲ್ಲಿ ಕ್ರಾಸ್ ಮಾರ್ಗದಲ್ಲಿ ಬಸ್ ಸಂಚಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಐತಿಹಾಸಿಕ ಚಿತ್ರಾವತಿಯಲ್ಲಿ ಅದ್ದೂರಿಯಾಗಿ ನಡೆಯಿತು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರೆ. ಬೆಸ್ಕಾಂ ವಸತಿ ಗೃಹದ ಕಾಂಪೌಂಡ್ ಕುಸಿತ. ವ್ಯಕ್ತಿಯೊಬ್ಬರ ಕಾಲು ಮುರಿದು ತೀವ್ರ ಗಾಯ. ಭಾರತದ ನ್ಯಾಯಾಲಯಗಳಲ್ಲಿ 3 ಕೋಟಿ ಪ್ರಕರಣ ಬಾಕಿ. ಪಠ್ಯದಲ್ಲಿ ಕಾನೂನು ಶಿಕ್ಷಣವಿರಲಿ. ನಾಗಮೋಹನ್ ದಾಸ್. ವಾರ್ತೆಗಳ ವಿವರ. ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಿಸಿದಂತೆ ರಾಜ್ಯ ಚುನಾವಣಾ ಆಯೋಗವು ಜಿಲ್ಲೆಯ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಒಟ್ಟು 146 ವಾರ್ಡ್ಗಳ ಸದಸ್ಯ ಸ್ಥಾನಗಳಿಗೆ ಚುನಾವಣೆ ನಡೆಸಲು ಆದೇಶವನ್ನು ಹೊರಡಿಸಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಮಂಜುಳಾ ತಿಳಿಸಿದರು. 4 ಜನ ಹಿರಿಯ ಅಧಿಕಾರಿಗಳು ರಿಟರ್ನಿಂಗ್ ಆಫೀಸರ್ ಆಗಿದ್ದಾರೆ. ಅವರ ಜೊತೆಗೆ ಅವರಿಗೆ ಪೂರಕವಾಗಿ ಸಹಾಯ. ಚಿಕ್ಕಬಳ್ಳಾಪುರ ನಗರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಶನಿವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಮಂಜುಳಾ ಅವರು, ಚುನಾವಣೆಯ ಅಧಿಸೂಚನೆಯನ್ನು ಫೆಬ್ರವರಿ 16ರಂದು ಹೊರಡಿಸಲಾಗಿದೆ. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 23. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನ ಫೆಬ್ರವರಿ 27. ಮತ ಎಣಿಕೆ ದಿನ ಮಾರ್ಚ್ 11. ಅಂದು ಬೆಳಿಗ್ಗೆ 8 ಗಂಟೆಯಿಂದ ಆಯಾ ತಾಲೂಕು ಕೇಂದ್ರ ಸ್ಥಾನದಲ್ಲಿ ನಡೆಯಲಿದ್ದು ಅಂದು ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಳ್ಳಲಿದೆ ಎಂದರು. ಸೂಚನೆಯಂತೆ 2013ರ ನಗರ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂತಂದರೆ ನೀತಿ ಸಂಹಿತೆ 15ನೇ ತಾರೀಕು ನಿನ್ನೆಯಿಂದನೇ ಜಾರಿಗೆ ಬಂದಿದೆ. ನೀತಿ ಸಂಹಿತೆ ಚುನಾವಣೆ ಮುಗಿಯುವ ಹಂತ ಅಂತಂದರೆ 11ನೇ ಮಾರ್ಚ್ವರೆಗೂ ಕೂಡ ಜಾರಿಯಲ್ಲಿರ್ತದೆ. ಈಗಾಗಲೇ ನಾವು ಅಧಿಸೂಚನೆಯನ್ನು ಹೊರಡಿಸಿದ್ದೇವೆ. ಇವತ್ತಿನಿಂದ ನಾಮಪತ್ರಗಳನ್ನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇವತ್ತಿನಿಂದ 23ನೇ ತಾರೀಕು ಫೆಬ್ರವರಿವರೆಗೂ ಕೂಡ ನಾಮಪತ್ರಗಳನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ. ಆನಂತರ 25ನೇ ತಾರೀಕು ಫೆಬ್ರವರಿ ನಾಮಪತ್ರವನ್ನು ಸ್ಕ್ರೂಟಿನಿ ಅಥವಾ ಪರಿಶೀಲನೆ ಮಾಡುವಂತಹ ದಿನಾಂಕ ಅದು. ಇನ್ನು ಯಾರಾದರೂ ಹಿಂತೆಗೆದುಕೊಳ್ಳಲು ಬಯಸಿದಲ್ಲಿ 27 ಫೆಬ್ರವರಿವರೆಗೂ ಕೂಡ ಕಾಲಾವಕಾಶನ ಮಾಡಿಕೊಡಲಾಗಿದೆ. ಆನಂತರ ಮತದಾನವನ್ನು 7ನೇ ತಾರೀಕು ಮಾರ್ಚ್ಗೆ ನಿಗದಿಪಡಿಸಲಾಗಿದೆ. ಅವತ್ತಿನ ದಿನ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತದೆ. ಅಲ್ಲದೆ ಸದಾಚಾರ ಸಂಹಿತೆಯು ಫೆಬ್ರವರಿ 15 ಬೆಳಿಗ್ಗೆಯಿಂದಲೇ ಜಾರಿಗೆ ಬರಲಿದ್ದು ದಿನಾಂಕ ಮಾರ್ಚ್ 11ರವರೆಗೂ ಜಾರಿಯಲ್ಲಿರುತ್ತದೆ. ನೀತಿ ಸಂಹಿತೆಯು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಮಾತ್ರ ಅನ್ವಯಿಸುತ್ತವೆ. ಜಿಲ್ಲೆಯಲ್ಲಿ ಒಟ್ಟು 1,58,000 ಮತದಾರರಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಸತ್ಯಭಾಮ, ಉಪವಿಭಾಗಾಧಿಕಾರಿ ಶಾಂತಲಾ ಉಪಸ್ಥಿತರಿದ್ದರು. ಕ್ಯಾಮರಾಮನ್ ವೇಣುಗೋಪಾಲ್ ಜೊತೆ ವಿ ರವಿಚಂದ್ರ, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ವಾರ್ಡ್ವಾರು 8 ವಾರ್ಡ್ಗೆ ಒಬ್ಬರು ಅನ್ನೋ ರೀತಿಯಲ್ಲಿ ಚುನಾವಣಾಧಿಕಾರಿಗಳು ಮತ್ತೆ ಜಿಲ್ಲಾ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರ ಆದೇಶದಂತೆ ರೈತರೊಬ್ಬರಿಂದ ವಶಪಡಿಸಿಕೊಂಡ ಭೂಮಿಗೆ ಹಣ ನೀಡದ ಕಾರಣ ನ್ಯಾಯಾಲಯದ ಆದೇಶದಂತೆ ವಿಭಾಗಾಧಿಕಾರಿಗಳ ವಾಹನ ಮತ್ತು ಕಚೇರಿ ಜಪ್ತಿಗೆ ಮುಂದಾದ ಘಟನೆ ಕೋಲಾರ ನಗರದಲ್ಲಿ ನಡೆಯಿತು. ಕೋಲಾರ ತಾಲೂಕಿನ ಬ್ಯಾಲಹಳ್ಳಿಯ ವ್ಯಾಪ್ತಿಯಲ್ಲಿ ಆಶ್ರಯ ಬಡಾವಣೆ ನಿರ್ಮಿಸಲು 3 ಎಕರೆ 20 ಗುಂಟೆ ಜಮೀನನ್ನು ರೈತ ದೇವರಾಜ್ ಎಂಬುವರಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ವತಿಯಿಂದ 1996ರಲ್ಲಿ ಭೂ ಸ್ವಾಧೀನ ಪಡಿಸಿಕೊಳ್ಳಲಾಗಿತ್ತು. ವಿಭಾಗಾಧಿಕಾರಿಗಳ ಕಚೇರಿ ವತಿಯಿಂದ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದ 1996ರಲ್ಲಿ ಎಕರೆಗೆ 92,000 ರೂಪಾಯಿ ಬೆಲೆ ನಿಗದಿಪಡಿಸಲಾಗಿತ್ತು. ಗುಂಟೆ ಜಮೀನು ಭೂ ಸ್ವಾಧೀನ ಆಗಿದೆ, ಹೌಸ್ ಸೈಟ್ ಅಲಾಟ್ಮೆಂಟ್ಗೆ. ಸೊ ಅದು ಪರಿಹಾರ ಹೆಚ್ಚು ಮಾಡಿಕೊಂಡು ಅವರು ಇದಾಗಿದೆ. ಅದು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಿಂದ ನಮಗೆ ಸಮನ್ಸ್ ಬಂದಿದೆ. ನಾವು ಗೌರ್ಮೆಂಟ್ ಲೀಡರ್ಗೆ ಬರೆದಿದ್ದೀವಿ. ಗೌರ್ಮೆಂಟ್ ಲೀಡರ್ ಏನು ಕ್ರಮ ತಗೊಂಡಿದ್ದಾರಾ ಅಂತ ನಮಗೆ ಗೊತ್ತಾಗಿಲ್ಲ. ಮತ್ತು ಫೈನಲ್ ನೋಟಿಸು ನಮಗೆ ಬಂದಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ನಮ್ಮ ಕೇಸ್ ವರ್ಕರ್ಸು ಯಾರೂ ಹೇಳಿಲ್ಲ. ಸೊ ಇವತ್ತು ಇದ್ದಕ್ಕಿದ್ದಂಗೆ ಬಂದುಬಿಟ್ಟು ಅಟ್ಯಾಚ್ಮೆಂಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಬೆಳಿಗ್ಗೆ ಹೇಳಿದರು.
ಸೊ ಅವರಿಗೆ ಎಲ್ಲ ನಾವು ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಈ ಥರ ನಾವು ಫಾಲೋ ಅಪ್ ಮಾಡಿ ಅಷ್ಟೇ ಅಮೌಂಟ್ ಈಗ ನಮ್ಮಲ್ಲಿ ಇಲ್ಲ. ಸೊ ನಾವು ಸರ್ಕಾರದಿಂದ ಅದು ಪಾವತಿಸ್ಕೋಬೇಕಾಗುತ್ತದೆ. ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದೀನಿ, ಅಡ್ವೊಕೇಟು ಒಪ್ಕೊಂಡಿದ್ದಾರೆ. ನಮಗೆ ಈ ಬೆಲೆ ಕಡಿಮೆ ಎಂದು ರೈತ ನರಸಿಂಹಯ್ಯ ಜಿಲ್ಲಾ ನ್ಯಾಯಾಲಯದ ಮೊರೆ ಹೋಗಿದ್ದರು. ಅಲ್ಲಿ ವಾದ ವಿವಾದ ನಡೆದ ನಂತರ ಎಕರೆಗೆ 1.5 ಲಕ್ಷ ಎಂದು ನಿಗದಿಯಾಯಿತು. ಆದರೂ ಈ ಬೆಲೆಯೂ ಸಾಲದು ಎಂದು ರೈತರು ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಅಲ್ಲಿ ಪ್ರಕರಣ ಹಲವಾರು ವರ್ಷಗಳ ಕಾಲ ನಡೆದು ಕಳೆದ ವರ್ಷವಷ್ಟೇ ಇತ್ಯರ್ಥಗೊಂಡು 2 ಲಕ್ಷ ರೂಪಾಯಿ ಎಕರೆಗೆ ನಿಗದಿಗೊಳಿಸಿ ಆದೇಶಿಸಲಾಗಿತ್ತು. ಮತ್ತು ಇಲ್ಲಿಯವರೆಗೂ ಅಸಲು ಬಡ್ಡಿ ಸೇರಿದಂತೆ ರೈತರಿಗೆ 23 ಲಕ್ಷ ರೂಪಾಯಿ ನೀಡುವಂತೆ ಹೈಕೋರ್ಟ್ ಸೂಚಿಸಿತ್ತು. ಆದರೆ ವಿಭಾಗಾಧಿಕಾರಿಗಳ ಕಚೇರಿಯಿಂದ ಈ ಹಣ ಪಾವತಿಯಾಗಲೇ ಇಲ್ಲ. ಇದರಿಂದ ನೊಂದ ರೈತ ನರಸಿಂಹಯ್ಯ ಅವರ ಮಗ ದೇವರಾಜ್ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದರು. ಕಳೆದ ಫೆಬ್ರವರಿ 14ರಂದು ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಸದರಿ ವಿಭಾಗಾಧಿಕಾರಿಗಳ ಕಚೇರಿ ವಾಹನ ಜಪ್ತಿಗೆ ಆದೇಶ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ದೂರುದಾರರ ಪರ ವಕೀಲರಾದ NG ವಾಸುದೇವಮೂರ್ತಿ ತಂಡ ಜಪ್ತಿಗೆ ಮುಂದಾಗಿತ್ತು. 25 ಲಕ್ಷವರೆಗೂ ನಮಗೆ ದುಡ್ಡನ್ನು ಬರಬೇಕಾಗಿರ್ತದೆ. ಈ ಹಣವನ್ನು ಈ ಜಪ್ತಿ ಮುಖಾಂತರ ಬಂದಾಗ ಅವರು ನಮಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ಈಗಿರ್ತಕ್ಕಂಥ ಹಣವನ್ನು ನಾವು ಡಿಪಾಸಿಟ್ ಮಾಡುತ್ತೇವೆ, ಮಿಕ್ಕ ಉಳಿದಂಥ ಹಣವನ್ನು 1-2 ವಾರಗಳ ಸಮಯ ಬೇಕಂತ ಕೇಳಿರ್ತಾರೆ. ಅದರಂತೆ ನಮ್ಮ ವಕೀಲರಾದ NG ವಾಸುದೇವಮೂರ್ತಿ ಅವರು ಒಪ್ಪಿಕೊಂಡು 2 ವಾರಗಳ ಕಾಲಾವಕಾಶವನ್ನು ಮುಂದೂಡಿದ್ದಾರೆ. ಕಾಂಪನ್ಸೇಷನ್ ಸುಮಾರು 23,30,798 ರೂಪಾಯಿ ಬಾಕಿ ಇತ್ತು. ಸುಮಾರು 1 ವರ್ಷದಿಂದ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಅಸಿಸ್ಟೆಂಟ್ ಕಮಿಷನರ್ ಅವರು ಡಿಪಾಸಿಟ್ ಮಾಡಿರಲಿಲ್ಲ. ಸಿವಿಲ್ ನ್ಯಾಯಾಧೀಶರು AC ಅವರ ಕಚೇರಿ, ಅವರ ವೆಹಿಕಲ್ಲು ಮತ್ತು ಆಫೀಸೆಲ್ಲ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿದ್ರು. ಆಮೇಲೆ ಇವತ್ತು ಆದೇಶ ಮಾಡೋದಕ್ಕೆ ಡಿಕ್ರಿದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದಾಗ ಅಸಿಸ್ಟೆಂಟ್ ಕಮಿಷನರ್ ಅವರು ಸ್ವಲ್ಪ ಹಣನ ಇವತ್ತು ಕಟ್ಟಿ ಬಾಕಿ ಹಣಕ್ಕೆ ಸರ್ಕಾರದಿಂದ ಅದರ ಪರ್ಮಿಷನ್ ತಗೊಂಡು ಕಟ್ಟೋದಕ್ಕೆ ಸಮಯ ಕೇಳಿದ್ದಾರೆ. ಇಲ್ಲ, ಆದ್ದರಿಂದ ಇವತ್ತು ಜಪ್ತಿನ ಮುಂದುವರಿದೆ. ಶ್ರೀನಿವಾಸ್, ಸಿ ನ್ಯೂಸ್, ಕೋಲಾರ. ಸಿ ನ್ಯೂಸ್ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕಳೆದ 3 ವರ್ಷಗಳಿಂದ ಯಾವುದೇ ಬಸ್ಸು ಬರುತ್ತಿಲ್ಲ. ಇದರಿಂದ ನೂರಾರು ರೈತರು, ವಿದ್ಯಾರ್ಥಿನಿಯರು, ಅಂಗವಿಕಲರು, ರೋಗಿಗಳು ನಡೆದುಕೊಂಡೇ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ತಾಲೂಕಿನ ಕಾನಗಮಾಕಲಪಲ್ಲಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಗಿರಿಯಪ್ಪಲ್ಲಿ, ಮೂಗಿಚಿನ್ನೆಪಲ್ಲಿ, ಬುಟ್ಟಿವಾರಿಪಲ್ಲಿ, ಕಾನಗಮಾಕಲಪಲ್ಲಿ ಮಾರ್ಗದಲ್ಲಿ ಈ ಹಿಂದೆ ಚಿಕ್ಕಬಳ್ಳಾಪುರ ಡಿಪೋದಿಂದ 3 ಬಸ್ಗಳು ಮತ್ತು ಬಾಗೇಪಲ್ಲಿ ಡಿಪೋದಿಂದ 1 ಬಸ್ ಸಂಚರಿಸುತ್ತಿತ್ತು. ಆದರೆ 3 ವರ್ಷಗಳಿಂದ ಯಾವುದೇ ಬಸ್ಸು ಬರುತ್ತಿಲ್ಲ. ಈ ಮಾರ್ಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳ ರೈತರು, ಸಾರ್ವಜನಿಕರು, ಪ್ರತಿನಿತ್ಯ ನೂರಾರು ಜನರು ಪ್ರಯಾಣ ಮಾಡುತ್ತಿದ್ದು, ತಾಲೂಕು ಕೇಂದ್ರದಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ ಬಸ್ ಸೌಲಭ್ಯವಿಲ್ಲದಿರುವುದರಿಂದ ಪ್ರತಿನಿತ್ಯ ನೂರಾರು ರೈತರು, ವಿದ್ಯಾರ್ಥಿನಿಯರು, ಅಂಗವಿಕಲರು, ರೋಗಿಗಳು ನಡೆದುಕೊಂಡೇ ಬರಬೇಕಾಗಿದೆ. ಸಂಬಂಧಪಟ್ಟ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ತಿಳಿಸಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು.
ಈ ಸಮಯದಲ್ಲಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಾರ್ವಜನಿಕರ ನಡುವೆ ಅಲ್ಪ ಮಾತಿನ ಚಕಮಕಿ ನಡೆಯಿತು. ಈ ಹಿಂದೆ ಸಂಚರಿಸುತ್ತಿದ್ದ ಚಿಕ್ಕಬಳ್ಳಾಪುರ ಡಿಪೋ ಮತ್ತು ಬಾಗೇಪಲ್ಲಿ ಡಿಪೋದ ಬಸ್ಗಳು ಈ ಮಾರ್ಗವಾಗಿ ಚಲಿಸಬೇಕು. ಆಚೆಪಲ್ಲಿ ಕ್ರಾಸ್, ಬೂರಗಮಡುಗು, ಮಲ್ಲಿಗುರ್ಕಿ, ಮೆಟ್ಟೆಮರಿ ಮಾರ್ಗವಾಗಿ ಕಾನಗಮಾಕಲಪಲ್ಲಿ, ಮೂಗಿಚಿನ್ನೆಪಲ್ಲಿ ಮುಖಾಂತರ ಶಾಲಾ ಕಾಲೇಜುಗಳ ಸಮಯಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಬಸ್ ಸೌಲಭ್ಯ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಕಂಬಾಲ್ಪಲ್ಲಿ ಕ್ರಾಸ್ ಇಂದ ಮೂಗಿಚಿನ್ನೆಪಲ್ಲಿ, ಬುಟ್ಟುವಾರಪಲ್ಲಿ, ಅರಿಗೆಪಲ್ಲಿ, ವರದಗಾರಪಲ್ಲಿ, ಕಾನಮಾಕಲಪಲ್ಲಿ, ಗಿರಿಯಪ್ಪಲ್ಲಿ ಅಲ್ಲದೆ ಸುಮಾರು ಇನ್ನು 4-5 ಹಳ್ಳಿಗಳು ಬರ್ತವೆ. ಈ ಮಾರ್ಗದಲ್ಲಿ 4-5 ವರ್ಷಗಳ ಹಿಂದೆಯೇ ಚಿಕ್ಕಬಳ್ಳಾಪುರ ಮಾರ್ಗದಿಂದ, ಚಿಕ್ಕಬಳ್ಳಾಪುರ ಡಿಪೋದಿಂದ 2 ಬಸ್ಸುಗಳು ಬರ್ತಾ ಇತ್ತು. ಅದಲ್ಲದೆ ಬಾಗೇಪಲ್ಲಿ ಡಿಪೋದಿಂದ 1 ಬಸ್ ಬರ್ತಾ ಇತ್ತು. ಅಲ್ಲಿಗೂ 3 ಬಸ್ಸುಗಳು ಸಾಕಾಗ್ತಾ ಇರಲಿಲ್ಲ, ಇನ್ನು ಹೆಚ್ಚುವರಿ ಬಸ್ಸುಗಳು ಹಾಕಬೇಕಾಗಿತ್ತು. ಆದರೆ ಈ KSRTC ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 3 ವರ್ಷ ಅಂಗವಿಕಲರಿಗೆ, ಮಹಿಳೆಯರಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಈ ಬಗ್ಗೆ ನಾವು ಹಲವಾರು ಸಾರಿ ಸಾರಿಗೆ ಅಧಿಕಾರಿಗಳಿಗೆ ಲಿಖಿತವಾಗಿ ದೂರನ್ನು ಕೊಟ್ಟಿದ್ದೀವಿ, ಮೌಖಿಕವಾಗೂ ಸಹ ಅದು ಹಲವಾರು ಬಾರಿ ಹೇಳಿದ್ದೀವಿ. ಆದರೂ ಸಹ ಇವರು ನಿರ್ಲಕ್ಷ್ಯ ವಹಿಸಿ ಈ ಭಾಗದ ಜನರಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಆದ್ದರಿಂದ ನಾವು ಅಂತಿಮವಾಗಿ ಒಂದು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು SFI ಸಂಯೋಗದೊಂದಿಗೆ ಈ ಭಾಗದ ಸಾರ್ವಜನಿಕರು, ವಿದ್ಯಾರ್ಥಿಗಳು ಎಲ್ಲರೂ ರೈತರೊಂದಿಗೆ ಇವತ್ತು ಈ ಒಂದು ರಸ್ತೆ ತಡೆ ಕಾರ್ಯಕ್ರಮವನ್ನು ನಡೆಸಿದ್ವಿ. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರಾದ ಮಂಜುನಾಥ್ ರೆಡ್ಡಿ, ಅಶ್ವಥ್ ರೆಡ್ಡಿ, KV ಪ್ರಭಾಕರ್ ರೆಡ್ಡಿ, GV ನಾರಾಯಣಸ್ವಾಮಿ, ಸೀನಪ್ಪ, ನಾರಾಯಣಪ್ಪ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ರಾಮರಾಜು, ಸಿ ನ್ಯೂಸ್, ಬಾಗೇಪಲ್ಲಿ. ರಸ್ತೆಯಲ್ಲಿ ತುಂಬಿ ತುಳುಕಾಡುತ್ತಿದ್ದ ಭಕ್ತಾದಿಗಳು, ದೇವರ ನಾಮ ಜಪದೊಂದಿಗೆ ತೇರನ್ನು ಎಳೆಯುತ್ತಿದ್ದ ಜನ, ತೇರಿನ ಮೇಲೆ ಬಾಳೆಹಣ್ಣುಗಳ ಸುರಿಮಳೆ, ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು, ಅಂಗಡಿ ಮುಂಗಟ್ಟುಗಳಲ್ಲಿ ಭರ್ಜರಿ ವ್ಯಾಪಾರ. ಇವು ಚಿಕ್ಕಬಳ್ಳಾಪುರ ತಾಲೂಕಿನ ಚಿತ್ರಾವತಿಯ ಅದ್ದೂರಿ ಜಾತ್ರೆಯ ಹೈಲೈಟ್ಸ್ಗಳು. ಷಷ್ಠಿಯ ದಿನದಂದು ಪ್ರತಿ ವರ್ಷ ಐತಿಹಾಸಿಕ ಚಿತ್ರಾವತಿಯಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜಾತ್ರೆಯನ್ನ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ವರ್ಷವೂ ಸಹ ಜಾತ್ರೆಯು ಅದ್ದೂರಿಯಾಗಿ ನಡೆಯಿತು. ಸ್ವಾಮಿ ನಮೋ, ಜಯ ಜಯ ಹೇ ಪದ್ಮಾಸುರ ಮರ್ದನ ಸುಬ್ರಹ್ಮಣ್ಯನೇ ನಮೋ ನಮೋ. ಸುಗುಣ ಸುಶೋಭಿತ ಪ್ರತಿದಿನ ಪೂಜಿತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ಈಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನ ಕೈಗೊಳ್ಳಲಾಗಿತ್ತು. ಭಕ್ತಾದಿಗಳು ಜಾತ್ರೆಯ ಪ್ರಯುಕ್ತ ತುಂಬಿ ತುಳುಕಾಡುತ್ತಿದ್ದರು. ಈ ಭಕ್ತಾದಿಗಳ ನಡುವೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ತೇರನ್ನ ಎಳೆಯಲಾಯಿತು. ಭಕ್ತಾದಿಗಳು ತೇರಿನ ಮೇಲೆ ಬಾಳೆಹಣ್ಣನ್ನ ಎಸೆದು ಹರಕೆಯನ್ನ ಹೊತ್ತರು. ಹುತ್ತಕ್ಕೆ ಹಾಲನ್ನು ಹಾಕಿದರು. ಅನೇಕರು ತಮ್ಮ ಮನೆಗಳಿಂದ ಊಟವನ್ನು ತಂದು ಚಿತ್ರಾವತಿಯಲ್ಲಿ ಸವಿಯುವ ಮೂಲಕ ಆನಂದವನ್ನ ಅನುಭವಿಸಿದರು. ಜಾತ್ರೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರದಿಂದಲೂ ಭಕ್ತಾದಿಗಳು ಆಗಮಿಸಿದ್ದರು. ಅಂಗಡಿ ಮುಂಗಟ್ಟುಗಳಲ್ಲಿ ಬುರುಗು, ತಿಂಡಿ ತಿನಿಸು, ಮಕ್ಕಳ ಆಟಿಕೆ ಸಾಮಗ್ರಿಗಳ ವ್ಯಾಪಾರ ಭರ್ಜರಿಯಾಗಿಯೇ ನಡೆಯಿತು. ತಾರಕ ಮರ್ದನ ಪಾವನ ಚರಣ ಆರು ಮೊಗದವನೆ ನಮೋ ನಮೋ. ಇನ್ನು ಜಾಯಿಂಟ್ ವೀಲ್, ರೈಲು ತಿರುಗುವ ಬಂಡಿ, ಕೀಲು ಕುದುರೆ ಸವಾರಿ ಸೇರಿದಂತೆ ಹಲವು ಅನೇಕರ ಗಮನ ಸೆಳೆಯಿತು. ತಾಲೂಕು ಆಡಳಿತ ಚಿತ್ರಾವತಿ ಜಾತ್ರೆಗಾಗಿ ಸಕಲ ವ್ಯವಸ್ಥೆಯನ್ನ ಮಾಡಿತ್ತು. ಕ್ಯಾಮರಾಮನ್ ವೇಣುಗೋಪಾಲ್ ಜೊತೆ ವೀರವಿಚಂದ್ರ, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಿ ನ್ಯೂಸ್ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ನಂತರ. ಬೆಸ್ಕಾಂ ವಸತಿ ಗೃಹದ 7-8 ಅಡಿ ಎತ್ತರದ ಕಾಂಪೌಂಡ್ ಕುಸಿದು ಬಿದ್ದ ಪರಿಣಾಮ ಕಾಲು ಮುರಿದು ವ್ಯಕ್ತಿಯೊಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಶನಿವಾರ ನಡೆದಿದೆ. ಜನರ ಓಡಾಟವಿಲ್ಲದಿದ್ದ ಕಾರಣ ಹೆಚ್ಚಿನ ಅನಾಹುತವಾಗುವುದು ತಪ್ಪಿದೆ.
ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆಗೆ ಹೊಂದಿಕೊಂಡಂತಿರುವ ಬೆಸ್ಕಾಂ ಕಚೇರಿಯ ವಸತಿ ಗೃಹ ಕಾಂಪೌಂಡ್ ಕಳೆದ ಅನೇಕ ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿತ್ತು. ಈ ನಡುವೆ ಶನಿವಾರ ಸುರಿದ ಧಾರಾಕಾರ ಮಳೆಗೆ ನೆಂದು ಹೋಗಿ ಸೀಳಿ ಬಿಟ್ಟಿತ್ತು. ಇಂತಹ ಕಾಂಪೌಂಡ್ ಶನಿವಾರ ಕುಸಿದು ಬಿದ್ದಿದೆ. ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಸುಭಾನ್ ಸಿಕ್ಕಿ ಹಾಕಿಕೊಂಡಿದ್ದು ಕಾಲು ಮುರಿದಿದೆ. ತಕ್ಷಣ ಸ್ಥಳದಲ್ಲಿದ್ದ ಜನರು ಸುಭಾನನ್ನ ರಕ್ಷಿಸಿ ಸಮೀಪದ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದರು. ಕಾಂಪೌಂಡ್ ಬಿದ್ದಿರುವ ರಸ್ತೆಯಲ್ಲಿ ಸದಾ ಜನರ ಓಡಾಟ ಹೆಚ್ಚಾಗಿರುತ್ತದೆ. ಸರೆಂಬ್ರಿ ಪ್ರೌಢಶಾಲೆ ಮತ್ತು ಸೆಂಟ್ ಜೋಸೆಫ್ ಕಾನ್ವೆಂಟ್ ಶಾಲೆಯ ಮಕ್ಕಳು ಈ ರಸ್ತೆಯಲ್ಲಿಯೇ ಹೆಚ್ಚಿಗೆ ಓಡಾಡುತ್ತಾರೆ. ಆದರೆ ಷಷ್ಠಿ ಪ್ರಯುಕ್ತ ಶನಿವಾರ ರಜಾ ಇದ್ದ ಕಾರಣ ಮಕ್ಕಳ ಓಡಾಟ ಈ ರಸ್ತೆಯಲ್ಲಿ ಇರಲಿಲ್ಲ. ಇದರಿಂದ ದೊಡ್ಡ ಅನಾಹುತವೇ ತಪ್ಪಿದೆ. ಆಕ್ಚುಲಿ ನಾವು 6 ಮಂತ್ಸ್ ಇಂದನೇ ಗೋಡೆ ವಾಲಿರೋದು KBಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಈ ಕಡೆ ಗೋಡೆ ಅದು ಸೀಳಿ ಬಿದ್ದು ಕನ್ಸ್ಟ್ರಕ್ಟ್ ನಡೆದಿದೆ, ಈ ಕಡೆ ಗೋಡೆ ಬಿಟ್ಟಿದ್ದಾರೆ. ಆ ಕಾರಣದಿಂದ ಇಲ್ಲಿ ಸುಮಾರು ಒಂದು 600 ಜನ, ಅದು 2 ಶಾಲೆಗಳಿಗೆ ಮುಖ್ಯ ರಸ್ತೆ, ಅದು ಓಡಾಡೋ ಮಕ್ಕಳಿದ್ದಾರೆ. ನಾವು ಮೊದಲೇ ಇಂಟಿಮೇಷನ್ ಮಾಡಿದ್ರೆ ನಿರ್ಲಕ್ಷ್ಯ ತೋರಿದ್ದಾರೆ KB ಅವರು. ಅದರಿಂದ ಇವತ್ತು ಒಬ್ಬ ವ್ಯಕ್ತಿ ಪ್ರಾಣದ ಮಧ್ಯದಲ್ಲಿ ಓಡಾಡೋ ಸ್ಥಿತಿ ಬಂದಿದೆ. ಅವ್ನ ಕಾಲು ಮುರಿದೋಗಿದೆ. ಬಡತನ ಇರೋಂಥ ವ್ಯಕ್ತಿ ಇವತ್ತು ದಿನ ಊಟ ಇಲ್ದಿರ ದಿನ ಊಟಕ್ಕೆ ಡೈಲಿ ಪಡ್ತಾಡೋ ಅಂತವನು ಇವತ್ತು ಹಾಸ್ಪಿಟ್ಲಲ್ಲಿ ಒದ್ದಾಡ್ತಾ ಇದ್ದಾನೆ. ಘಟನೆ ನಡೆದು ಸುಮಾರು 3 ಅವರ್ ಆಗಿದ್ರೂ ಯಾವುದೇ ಒಂದು ಬೆಸ್ಕಾಂ ಅಧಿಕಾರಿ ಆಗಲಿ KB ಅಧಿಕಾರಿ ಆಗಲಿ ಬಂದು ಅಲ್ಲಿ ಒಂದು ಸೌಜನ್ಯ ಮೆರೆದಿರುವಂತ ಇದೇ ಇಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಬಂದ್ರೂ ನಮ್ಗೆ ರೆಸ್ಪಾನ್ಸ್ ಇಲ್ಲ. ಬೆಂಗಳೂರಿಂದ ಆ ಅಧಿಕಾರಿ ಬರ್ತಾ ಇದ್ದಾರೆ, ಈ ಅಧಿಕಾರಿ ಬರ್ತಾ ಇದ್ದಾರೆ ಅಂತ ಒಂದು ಸಮಾಜಾಯಿಷಿ ಕೊಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಬಂದು ಒಂದು ಪರಿಹಾರ ಕೊಡ್ತಾ ಇಲ್ಲ. ಅಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರ ಟ್ರೀಟ್ಮೆಂಟ್ಗೆ ₹1 ದುಡ್ಡಿಲ್ಲ, ಅಲ್ಲಿ ಒದ್ದಾಡ್ತಾ ಇದ್ದಾರೆ, ಒಂದು ಇದೇ ಮಾಡಿಲ್ಲ. ಈ ಒಂದು ಗೋಡೆ ಬೀಳೋದಕ್ಕೆ ಮುಖ್ಯ ಕಾರಣ KBನೇ ಸರ್. ಈ ನಡುವೆ ಗಾಯಾಳುವಿಗೆ ಪರಿಹಾರವನ್ನ ನೀಡಬೇಕೆಂದು ಆಗ್ರಹಿಸಿ ಸ್ಥಳೀಯರು ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಇದರಿಂದ ಗಾಯಾಳುವಿನ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ಭರಿಸುವುದಾಗಿ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಕ್ಯಾಮರಾಮನ್ ವೇಣುಗೋಪಾಲ್ ಜೊತೆ ವಿ ರವಿಚಂದ್ರ, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶ್ವದ ಅತಿದೊಡ್ಡ ನ್ಯಾಯಾಂಗ ವ್ಯವಸ್ಥೆಯನ್ನ ಹೊಂದಿರುವ ಭಾರತದ ನ್ಯಾಯಾಲಯದಲ್ಲಿ 3 ಕೋಟಿಗೂ ಹೆಚ್ಚು ಪ್ರಕರಣಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿವೆ ಎಂದು ಹೈಕೋರ್ಟ್ ನ್ಯಾಯಮೂರ್ತಿಗಳಾದ HN ನಾಗಮೋಹನ್ ದಾಸ್ ತಿಳಿಸಿದರು. ಕೋಲಾರ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ಶನಿವಾರ ಜಿಲ್ಲಾ ವಕೀಲರ ಸಂಘ ಹಮ್ಮಿಕೊಂಡಿದ್ದ 5 ದಿನಗಳ ಮಧ್ಯಸ್ಥಿಕಾ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ HN ನಾಗಮೋಹನ್ ದಾಸ್ ಅವರು, ಕಳೆದ 1 ವರ್ಷದಿಂದ ಸುಪ್ರೀಂ ಕೋರ್ಟಿನಲ್ಲಿ 79,000 ಕೇಸ್ಗಳು, ಹೈಕೋರ್ಟಿನಲ್ಲಿ 18 ಲಕ್ಷ ಸೇರಿದಂತೆ 179 ಲಕ್ಷ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಆದರೂ ಇನ್ನೂ ಸುಪ್ರೀಂ ಕೋರ್ಟಿನಲ್ಲಿ 66,569, ಹೈಕೋರ್ಟಿನಲ್ಲಿ 42,76,123, ಕೆಳ ನ್ಯಾಯಾಲಯಗಳಲ್ಲಿ 2.25 ಕೋಟಿ ಪ್ರಕರಣಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿವೆ ಎಂದರು. ಕೋರ್ಟ್ನಲ್ಲಿ ಪೆಂಡಿಂಗ್ ಇರತಕ್ಕಂಥದ್ದು 66,569 ಕೇಸ್ಗಳು ಈಗ ಪೆಂಡಿಂಗ್ ಇದೆ. ಸುಮಾರು 43 ಲಕ್ಷಗಳ ಕೇಸ್ಗಳು ಹೈಕೋರ್ಟ್ಗಳಲ್ಲಿ ಪೆಂಡಿಂಗ್ ಇವೆ. 2,73,00,000 ಚಿಲ್ಲರೆ ಕೇಸ್ಗಳು ಕೆಲ ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ ಇದೆ. ಅಂದ್ರೆ ಒಂದು ಅಂದಾಜಿನ ಪ್ರಕಾರ 3 ಕೋಟಿಗೂ ಹೆಚ್ಚಿನ ಕೇಸುಗಳು ಇವತ್ತು ಭಾರತದ ನ್ಯಾಯಾಲಯದ ಮುಂದೆ ಪೆಂಡಿಂಗ್ ಇವೆ. ಭಾರತದ ನ್ಯಾಯಾಲಯಗಳಲ್ಲಿ 3 ಕೋಟಿ ಪ್ರಕರಣ ಬಾಕಿ ಉಳಿದಿದ್ದು ಪಠ್ಯದಲ್ಲಿ ಕಾನೂನು ಶಿಕ್ಷಣವಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ವಿಜಯನ್, ನ್ಯಾಯಾಧೀಶರಾದ ಕೆಂಗಬಾಲಯ್ಯ, ಮನೋಹರ್, ನಟೇಶ್, ಪ್ರಭಾವತಿ, ಶಕುಂತಲಾ, ಬೆಂಗಳೂರು ಮಧ್ಯಸ್ಥಿಕಾ ಕೇಂದ್ರದ ತರಬೇತಿದಾರರಾದ ಜೋಸೆಫ್, ಶೋಭಾ ಬಾವಿಕಟ್ಟಿ, ವಿಜಯ್ ಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಸಿ ನ್ಯೂಸ್, ಕೋಲಾರ. ಸಿ ನ್ಯೂಸ್ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್.
ಮುಂದಿನ 2-3 ತಿಂಗಳಲ್ಲಿ ಬರುವ ರಾಜ್ಯ ವಿಧಾನಸಭಾ ಚುನಾವಣೆಗೆ ಸದ್ಯ ನಡೆಯುತ್ತಿರುವ ಸ್ಥಳೀಯ ನಗರಸಭೆಯ ಚುನಾವಣೆ ಮಕ್ಕಳಿಗೆ ನಡೆಸುವ ಪೂರ್ವ ಸಿದ್ಧತಾ ಪರೀಕ್ಷೆ ಇದ್ದಂತೆ ಎಂದು ಶಾಸಕ ಸುಧಾಕರ್ ಅವರು ಅಭಿಪ್ರಾಯಪಟ್ಟರು. ಸ್ಥಳೀಯ ನಗರಸಭೆಗೆ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಶನಿವಾರ ಮಧ್ಯಾಹ್ನ ತಮ್ಮ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಬೆಂಬಲಿಗರ ಹಾಗೂ ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಕಾರ್ಯಕರ್ತರು ಯಾವುದೇ ಗೊಂದಲ, ಗುಂಪುಗಾರಿಕೆಗೆ ಅವಕಾಶ ನೀಡದೆ ತಮ್ಮ ತಮ್ಮ ವಾರ್ಡುಗಳಲ್ಲಿ ಸರ್ವಸಮ್ಮತದ ಅಭ್ಯರ್ಥಿಯನ್ನು ಚುನಾವಣಾ ಅಖಾಡಕ್ಕೆ ಇಳಿಸುವಂತೆ ತಮ್ಮ ಬೆಂಬಲಿಗರಿಗೆ ಸೂಚಿಸಿದರು. ಬಹಳಷ್ಟು ಜನ ಪ್ರಗತಿಪರ, ಅಭಿವೃದ್ಧಿಪರ ಮತ್ತು ಭವಿಷ್ಯದ ಭಾರತದ ನಿರ್ಮಾಣದ ಬಗ್ಗೆ ಪರಿಕಲ್ಪನೆ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಇವತ್ತು ಚಿಂತಾಮಣಿಯ ಬಗ್ಗೆ ಅವರು ಹೇಳ್ತಾ ಇರ್ತಕ್ಕಂಥ ಮಾತುಗಳೇ ಭವಿಷ್ಯ ನಮ್ಮೆಲ್ರಿಗೂ ಒಂದು ರೀತಿಯಾದಂಥ ಪ್ರೋತ್ಸಾಹ ಮತ್ತು ಇದಕ್ಕೆ ಕಾರಣೀಭೂತರಾದಂಥ ನಮ್ಮ ಚಿಂತಾಮಣಿ ನಗರದ ಸಮಸ್ತ ನಾಗರಿಕರ ಬಂಧುಗಳು ಮತ್ತು ನಮ್ಮ ನಗರಸಭೆಗೆ ಆಯ್ಕೆ ಮಾಡಿದಂಥ ನಮ್ಮ ಅಭ್ಯರ್ಥಿಗಳು ಮತ್ತು ಅಧಿಕಾರಿಗಳು ಎಲ್ಲರ ಒಂದು ಸಹಕಾರದಿಂದ ಮತ್ತು ಸರ್ಕಾರನೂ ಸಮಯಕ್ಕೆ ಸರಿಯಾಗಿ ನಮಗೆ ಸ್ಪಂದಿಸತಕ್ಕಂಥ ಸಭೆಯಲ್ಲಿ ಕೆವಿ ಸುಬ್ಬಾರೆಡ್ಡಿ, ಕೋನಪಲ್ಲಿ ವೆಂಕಟೇಶ್ವರರೆಡ್ಡಿ, ಎನ್ ನಾಗರತ್ನಮ್ಮ, ಎಲ್ ಚೌಡರೆಡ್ಡಿ ಸೇರಿದಂತೆ ಚುನಾವಣಾ ಸ್ಪರ್ಧೆಯ ಆಕಾಂಕ್ಷಿಗಳು, ಶಾಸಕರ ಬೆಂಬಲಿಗರು, ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡು ನಗರಸಭೆಯ ಚುನಾವಣೆಯ ಗೆಲುವಿಗಾಗಿ ಅನುಸರಿಸಬೇಕಾದ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದರು. ಬಿ ದೇವಪ್ಪ, ಸಿ ನ್ಯೂಸ್, ಚಿಂತಾಮಣಿ. ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾಗಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದ ವೆಂಕಟರಾಮರೆಡ್ಡಿ ಅವರನ್ನು ವರ್ಗಾವಣೆ ಮಾಡಿರುವುದನ್ನು ಖಂಡಿಸಿ ಪ್ರವೀಣ್ ಶೆಟ್ಟಿ ಬಣದ ಕರವೇ ಕಾರ್ಯಕರ್ತರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟರಾಮರೆಡ್ಡಿ ಅವರು ಉತ್ತಮವಾಗಿ ಸೇವೆ ಸಲ್ಲಿಸಿರುವುದನ್ನು ಗುರುತಿಸಿ ರಾಜ್ಯ ಸರ್ಕಾರ ವಿಭಾಗೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇಂತಹ ಪ್ರಾಮಾಣಿಕ ಅಧಿಕಾರಿಯನ್ನು ದಿಢೀರನೆ ವರ್ಗಾವಣೆ ಮಾಡಿರುವುದು ಸರಿಯಲ್ಲವೆಂದು ಕರವೇ ತಾಲೂಕು ಅಧ್ಯಕ್ಷ ರಾಮಕೃಷ್ಣ ಹೇಳಿದರು. ಈ ವರ್ಗಾವಣೆಯನ್ನು ರದ್ದು ಮಾಡಬೇಕಂತೇಳಿ ನಾವು ಅವರಿಗೆ ಈ ಒಂದು ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೀವಿ. ಶಾಸಕರು ಏನಾದರೂ ಈ ಒಂದು ನಮ್ಮ ಬೇಡಿಕೆಗೆ ಈಡೇರಿಸದೆ ಹೋದರೆ ನಾವು ನಮ್ಮ ತಾಲೂಕಿನ ಸಾವಿರಾರು ಕಾರ್ಯಕರ್ತರನ್ನು ಕರೆದುಕೊಂಡೋಗಿ ಶಾಸಕರ ಮನೆ ಮುಂದೆ ಧರಣಿ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ವೇಳೆ ಶಾಸಕರು ವರ್ಗಾವಣೆಯನ್ನು ರದ್ದುಪಡಿಸಿ ಇಲ್ಲಿಯೇ ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾಗಿ ಮುಂದುವರಿಸಬೇಕು, ಇಲ್ಲದಿದ್ದರೆ ಶಾಸಕರ ಮನೆ ಮುಂದೆ ಧರಣಿಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಕರವೇ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಾಪರೆಡ್ಡಿ, ಶ್ರೀರಾಮುಲು, ದಯಾನಂದ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮರಾಮನ್ ವಿನೋದ್ ಜೊತೆ ಪಿಎನ್ ದಾಸ್, ಸಿ ನ್ಯೂಸ್, ಮಾಲೂರು. ಚಿಂತಾಮಣಿ ನಗರದ 31 ವಾರ್ಡುಗಳಲ್ಲಿ ನಮ್ಮ ಪಕ್ಷದಿಂದ ಸ್ಪರ್ಧಿಸಲು ಅಭ್ಯರ್ಥಿಗಳು ಸಿದ್ಧರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬೇರೊಬ್ಬರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಗರಸಭೆ ಚುನಾವಣೆಯನ್ನ ಎದುರಿಸುವುದಿಲ್ಲ. ಜೆಕೆ ಕೃಷ್ಣಾರೆಡ್ಡಿ ಅವರ ಜೊತೆ ಹಿಂದೆ ಟಿಪಿಎಸ್ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ ನಮ್ಮ ತಂದೆಯವರು ರಾಜ್ಯದ ಮುಖಂಡರ ಮಾತಿಗೆ ಗೌರವ ಕೊಟ್ಟು ಹೊಂದಾಣಿಕೆ ಮಾಡಿಕೊಂಡಿದ್ದರು. ಈ ಬಾರಿ ಜೆಡಿಎಸ್ನಿಂದ ನಮ್ಮ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸುತ್ತೇನೆ ಎಂದು ವಾಣಿ ಕೃಷ್ಣಾರೆಡ್ಡಿ ಹೇಳಿದ್ದಾರೆ. ಆಶ್ವಾಸನೆ ಕೊಟ್ಟಿದ್ದಾರೆ. ಈಗಾಗಲೇ ಅವ್ರನ್ನ 27ನೇ ತಾರೀಕು ಮೀಟ್ ಆಗಿದ್ವಿ. ಅವರು ನಿಮ್ಮ ತಂದೆಯವರು 60 ವರ್ಷದಿಂದ ಈ ಪಾರ್ಟಿಯಲ್ಲಿದ್ದಾರೆ, ನಿಮ್ಮ ಫ್ಯಾಮಿಲಿನ ನಾವು ಬಿಡೋಕ್ಕಾಗತ್ತೆ. ಇವತ್ತು ಅವರಿಲ್ಲ ಅಂದರೆ ಅಣ್ಣ ಇದ್ದಿದ್ರೆ ಇವತ್ತು ನಮ್ಗೆ ತೊಂದರೆನೇ ಇಲ್ಲ, 2 ಡಿಸ್ಟಿಕ್ ಮೇಂಟೈನ್ ಮಾಡೋರು ಅಂತ ಆಶ್ವಾಸನೆ ಕೊಟ್ಟರು. ಈಗಾಗಲೇ ನಮ್ದು 50 ವರ್ಷದಿಂದ ಫ್ಯಾಮಿಲಿ ಹಿಸ್ಟ್ರಿ ಇದೆ ರಾಜಕೀಯದಲ್ಲಿ. ಈಗಾಗಲೇ ಯಾವಾಗಲೂ ಅಭ್ಯರ್ಥಿಗಳು ಇದ್ದಾರೆ, ನಮ್ಮಲ್ಲಿ ಕೊರತೆ ಏನಿಲ್ಲ. ಇವಾಗ ಮರಣಾಗಲಿ ದೇವೇಗೌಡರಿಗೆ ಇಲ್ಲಿ 2 ಫ್ಯಾಮಿಲಿ ವಿರುದ್ಧ ಯಾವಾಗಲೂ ನಡೀತಾ ಇರೋದು ಅಂತ ಅದೇನು ಮಾಡಲ್ಲ ಅನಿಸುತ್ತೆ. ನಮ್ಗೆ ತುಂಬ ವಿಶ್ವಾಸ ಇದೆ ಅವ್ರ ಮೇಲೆ. ಅವ್ರಿಗೂ ಗೊತ್ತಿದೆ ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಅಲ್ಲಿ ಅವರು ಇಬ್ಬರ ಮಧ್ಯೆನೇ ಫೈಟ್ ಇರೋದು ಅಂತ. ಚಂದ್ರಮೋಹನ್, ಸಿ ನ್ಯೂಸ್, ಚಿಂತಾಮಣಿ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆಗೆ ಜಿಲ್ಲಾಡಳಿತ ಸಜ್ಜು, ಜಿಲ್ಲಾಧಿಕಾರಿ ಎನ್ ಮಂಜುಳಾ. ರೈತರೊಬ್ಬರಿಂದ ವಶಪಡಿಸಿಕೊಂಡ ಭೂಮಿಗೆ ಹಣ ನೀಡಲು ವಿಳಂಬ, ಉಪವಿಭಾಗಾಧಿಕಾರಿಗಳ ಕಚೇರಿ ಜಪ್ತಿಗೆ ಆದೇಶ.
ಕಂಬಾಲಪಲ್ಲಿ ಕ್ರಾಸ್ ಮಾರ್ಗದಲ್ಲಿ ಬಸ್ ಸಂಚಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಐತಿಹಾಸಿಕ ಚಿತ್ರಾವತಿಯಲ್ಲಿ ಅದ್ದೂರಿಯಾಗಿ ನಡೆಯಿತು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರೆ. ಬೆಸ್ಕಾಂ ವಸತಿ ಗೃಹದ ಕಾಂಪೌಂಡ್ ಕುಸಿತ, ವ್ಯಕ್ತಿಯೊಬ್ಬರ ಕಾಲು ಮುರಿದು ತೀವ್ರ ಗಾಯ. ಭಾರತದ ನ್ಯಾಯಾಲಯಗಳಲ್ಲಿ 3 ಕೋಟಿ ಪ್ರಕರಣ ಬಾಕಿ, ಪಠ್ಯದಲ್ಲಿ ಕಾನೂನು ಶಿಕ್ಷಣವಿರಲಿ, ನಾಗಮೋಹನ್ ದಾಸ್. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸಿ ನ್ಯೂಸ್. ವಂದನೆಗಳೊಂದಿಗೆ ಕಾಮಾಕ್ಷಿ ಶಶಿಧರ್.